LX ಆಲ್ಟೋ. ಸೊ ನಮ್ಮ ಶೋರೂಮ್ ಬಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 1,45,000 ವೆಹಿಕಲ್ ಪ್ರೈಸ್ ವೈಸ್ ಅಂತ ಬರೇ 1,95,000 ಕೊಡ್ತೀವಿ ವೀಕ್ಷಕರೇ. ಸೊ ಬರೀ 2,95,000 ಹೇಳೋದು ಸರ್. ನಿಮ್ ಚಾನಲ್ ಇಂದ ಬಂದ್ರೆ 2,90,000 ವೆಹಿಕಲ್ ಕೊಡ್ತೀವಿ. 30,000 ಕ್ಯಾಶ್ ತಗೊಂಬರ್ಲಿ ಸರ್. ಇದಕ್ಕೂ ಕೂಡ ಆರಾಮಾಗಿ ಹ್ಯಾಪಿಯಾಗಿ ಹೋಗ್ಬೇಕು ಸರ್ ಕಸ್ಟಮರ್, ಅಷ್ಟೇ ಸರ್. ಓಡಿರೋದು 30,000 ಕ್ಯಾಶ್ ತಗೊಂಡ್ಬಂದ್ರೆ ಖಂಡಿತ ಸರ್, ಖಂಡಿತ ತಗೊಂಡು ಹೋಗ್ಬೋದು ಸರ್. ರೆಡ್ ಬೇಕಾದ್ರೆ ರೆಡ್ ಕೊಡ್ತೀವಿ, ವೈಟ್ ಬೇಕಾದ್ರೆ ವೈಟ್ ಕೊಡ್ತೀವಿ ಸರ್, ಗ್ರೇ ಬೇಕಾದವ್ರಿಗೆ ಗ್ರೇ ಕೊಡ್ತೀವಿ ಸರ್. ಬರೇ 95,000ಕ್ಕೆ ಓಮಿನಿ ಸರ್. ಒಂದು ಫ್ಯಾಕ್ಟ್ರಿ ಲೆವೆಲ್ಗಾಗ್ಲಿ ಬೇಕಾಗುತ್ತೆ, ಒಂದು ಫ್ಯಾಮಿಲಿ ಲೆವೆಲ್ಗಾಗ್ಲಿ, ಒಂದು ಊಟ ಮಾಡ್ಲಿಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಸಪೋರ್ಟಿಂಗ್ ಕೊಡುವಂತ ಒಂದು ಓಮಿನಿ ಬರೇ 95,000 ಕೊಡ್ತಾ ಇದೀವಿ ಸರ್ ನಾವು ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ. 3,45,000 ಕೊಡ್ತೀನಿ ಸರ್. ಬೇಡವಾ ಸರ್? ನಿಮ್ ಚಾನಲ್ ಇಂದ ಬರ್ತಾರ ಸರ್? 3,30,000 ಕೊಡ್ತೀನಿ ಸರ್. ಬರೇ 3,45,000 ಈ ಗಾಡಿ ಕೊಡ್ತಾ ಇದ್ದೀವಿ. ಎಷ್ಟು ಸರ್? 3,45,000 ಕೊಡ್ತಾ ಇದ್ದೀವಿ ಸರ್. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಬರೀ 2,45,000 ಈ ವೆಹಿಕಲ್ ಕೊಡ್ತೀವಿ. ಸೊ 2015 ಮಾಡಲ್ ಇವತ್ತು ವಿ ವರ್ಷನ್ ತಗೋಬೇಕು ಅಂದ್ರೆ 13.5 14 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ ಬರೇ 12 ಲಕ್ಷ ಕೊಡ್ತೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4,30,000 ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 3.5 3.80 ಲೋನ್ ಮಾಡ್ಕೊಡ್ತೀವಿ. ಶರಣ್ರಿ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಶ್ರೀ ನಂಜುಂಡೇಶ್ವರ ಕಾರ್ಸಿಗೆ ಬಂದಿದ್ದೀನಿ. ಫಸ್ಟ್ ಇಂದ ನೋಡ್ಬೋದು ವೋಲ್ಕ್ಸ್ವ್ಯಾಗನ್ ಪೋಲೋ ಅಂಡ್ ಬಲಿನೋ ಅಂಡ್ i20 i10 ಗಳ ಸುರಿಮಳೆ ಅಂತ ಹೇಳ್ಬೋದು. ಎರ್ಟಿಗಾಗಳು ಇದೆಯಾ ಸರ್? ಸರ್ ಎರ್ಟಿಗಾಗಳು ಖಂಡಿತವಾಗಿದೆ ಸರ್. ಇವತ್ತು ಮಧ್ಯಾಹ್ನ ಮೇಲೆ 2 ಗಾಡಿ ಬರ್ತಾ ಇದೆ. ಎರ್ಟಿಗಾ ಇಲ್ಲ ಅಂದ್ರೆ ನಮ್ ಶೋರೂಮ್ ಬೆಲೆನೇ ಇರಲ್ಲ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ. ನಿಮ್ಗೆ ಮಾರುತಿ ವೆಹಿಕಲ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್, ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಮಾರುತಿ ಕಾರ್ಸ್. ನೀವುಗಳೇ ಹೆಸರು ಇಟ್ಬಿಟ್ಟಿದ್ದೀರಾ ಅದನ್ನ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಹಾ ಸರ್, ನಮಸ್ತೆ ಸರ್. ಹೇಳಿ ಸರ್. ಏನ್ ಹೇಳ್ಬೇಕು ಅಂದ್ರೆ ಸೊ ನಮ್ ಶೋರೂಮ್ ಅಲ್ಲಿ ತುಂಬಾ ಜನ ಎಲ್ಲ ಮಾರುತಿ ವೆಹಿಕಲ್ಸ್ ತುಂಬಾ ಜನ ಬರ್ತಾ ಇದಾರೆ, ಇಲ್ಲ ಅಂತ ಇಲ್ಲ. ಕೆಲವು ಜನ ಕೇಳ್ತಾ ಇದ್ರು ಕಸ್ಟಮರ್ಸು, ಸರ್ ಬರೇ ಮಾರುತಿನೇ ಇಟ್ಟಿದ್ದೀರಾ, ನಿಮ್ಮಲ್ಲಿ ಅದರ್ಸ್ ವೆಹಿಕಲ್ ಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ವೋಲ್ಕ್ಸ್ವ್ಯಾಗನ್ ಪೋಲೋ ಇರ್ಬೋದು, i20 ಇರ್ಬೋದು, ರೊನಾಲ್ಡ್ ಡಸ್ಟರ್ ಇರ್ಬೋದು, XUV ಇರ್ಬೋದು, ಇವತ್ತು ಬಲೋನೋಗಳು ಇರ್ಬೋದು, ಪ್ರತಿಯೊಂದು ವೆಹಿಕಲ್ಗಳು, ಆಮೇಲೆ ಫೋರ್ಡ್ ಕಂಪ್ನಿ ಗಾಡಿಗಳು ಇರ್ಬೋದು, ಟೊಯಾಟಾ ಕಂಪ್ನಿ ಗಾಡಿ ಇರ್ಬೋದು, ನೀವು ನೋಡ್ತಾ ಇರ್ಬೋದು ಎಲ್ಲಾ ತರ ರೊನಾಲ್ಡ್ ಗಾಡಿಗಳು ಇರ್ಬೋದು, ಎಲ್ಲಾ ಗಾಡಿನೂ ನಾವು ಮೇಂಟೆನೆನ್ಸ್ ಮಾಡಿದೀವಿ ಸರ್. ಓಕೆ, ಸ್ಟಾಕ್ಸ್ ತುಂಬಿದೆ ಅಂತ ಹೇಳ್ಬೋದು. ಖಂಡಿತವಾಗಿ ಸರ್, ಸ್ಟಾಕ್ಸ್ ಎಲ್ಲ ತುಂಬಿ ನೀವೇ ನೋಡ್ತಾ ಇದ್ರಲ್ಲ ಸರ್. ಹೊರಗಡೆ ಕೂಡ 7-8 ಗಾಡಿಗಳು ಹೊರಗಡೆ ಇದೆ, ಅದನ್ನ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲೊಂದೆಲ್ಲ ಪಾರ್ಕಿಂಗ್ ಅಲ್ಲಿ ಇದೆ. ಸೊ ಇವತ್ತು ನಮ್ಮ ಶೋರೂಮ್ ನಲ್ಲಿ ಬಂದ್ರೆ ಇವತ್ತು 50 ರಿಂದ 55 ಗಾಡಿ ಸ್ಟಾಕ್ ಇದೆ ಸರ್. ಸೊ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಏನಪ್ಪಾ ವಿಶೇಷ ಅಂತ ಅಂದ್ರೆ, ಸೊ ನಾವು ವೆಹಿಕಲ್ ಕೊಡೋ ಪ್ರೈಸ್ ಅಲ್ಲೇ ವಿಶೇಷ ಇದೆ ಸರ್. ಯಾಕೆಂದ್ರೆ ತುಂಬಾ ಆಫರ್ ರೇಟ್ ಅಲ್ಲಿ ಕೊಡ್ತೀವಿ. ಸೊ ಎರಡನೇದಾಗಿ 90% ಎಲ್ಲಾ ವೆಹಿಕಲ್ಗೂ ಲೋನ್ ಕೂಡ ಮಾಡ್ಕೊಡ್ತೀವಿ ಸರ್. ಸೊ ನಮ್ಮ ಶೋರೂಮ್ಗೆ ಬರಬೇಕು ಅಂದ್ರೆ ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರು ಅಪ್ಡೇಟ್ ಆಗಿದೆ. ಸೊ ನಮ್ಮ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲಿ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಇದೆ ಸರ್. ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಸರ್. ಖಂಡಿತವಾಗಿ ಬಸ್ ಹೇಳಿದ್ರೆ ಇಲ್ಲೇ ಬರ್ತೀರಾ? ಖಂಡಿತ ಸರ್. ಬಸ್ ಅಲ್ಲಿ ಇಳಿದ್ರೆ ಸಾಕು, ಎದುರುಗಡೆ ನಮ್ಮ ಆಫೀಸು. ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ಸಾಕು, ಪಕ್ಕೋದೇ ನಮ್ಮ ಆಫೀಸು ಸರ್. ಆರಾಮಾಗಿ ಬರ್ಬೋದು. 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ ಈ ಸರ್? ಸರ್ ಖಂಡಿತವಾಗಿ ಮಾಡ್ಕೊಡೋಣ ಸರ್. 0 ಡೌನ್ ಪೇಮೆಂಟ್ ಅಂದಂಗೆ ಒಂದು ಜ್ಞಾಪನ ಬಂತು. ಸೊ ತುಂಬಾ ಜನ ಕಸ್ಟಮರ್ಸ್ ಫೋನ್ ಮಾಡ್ತಾರೆ. ಈಗ ರೈತರಾಗಿರ್ಬೋದು, ಮತ್ತೆ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು, ಇನ್ನೊಂದು ಸಣ್ಣ ಪುಟ್ಟ ಏನೋ ಇರ್ಬೋದು. ಸೊ ನಾವು ಎಲ್ಲ ರೈತರ ಮಕ್ಕಳೇನೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಈಗ ಸ್ಯಾಲರಿ ಪ್ರೊಫೈಲ್ ಇದ್ದಾಗ ಸರ್ ಖಂಡಿತವಾಗಿ ಅವ್ರಿಗೆ ಒಂದು 40,000 to 35,000 ಎಬೋ ಇದೆ ಅಂದ್ರೆ ಸೊ ಕನ್ಸಿಡರೇಷನ್ ತಗೊಂಡು 0 ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ನ ಅರೇಂಜ್ಮೆಂಟ್ ಮಾಡ್ಬೋದು ಸರ್, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಈಗ ನಾನೊಬ್ಬ ರೈತಾಪಿ ಆಗಿದ್ದು ನನಗೆ, ಮತ್ತೆ ಒಂದು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಒಂದು ಆಟೋ ಡ್ರೈವರ್ ಇರ್ಬೋದು, ಒಂದು ಟ್ಯಾಕ್ಸಿ ಡ್ರೈವರ್ ಇರ್ಬೋದು. ಸೊ ಈ ತರ ಪ್ರೊಫೈಲ್ಸ್ಗಳಿದ್ದಾಗ ವೀಕ್ಷಕರೇ ಖಂಡಿತವಾಗಿ ಸ್ವಲ್ಪ ಆದ್ರೂ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಸಿವಿಲ್ ಸ್ಕೋರು ಚೆನ್ನಾಗಿರ್ಬೇಕಾಗುತ್ತೆ, ಅಕೌಂಟ್ ಟರ್ನ್ ಓವರ್ ಚೆನ್ನಾಗಿರ್ಬೇಕಾಗುತ್ತೆ. ಇಷ್ಟೆಲ್ಲ ಇದ್ರೆ ವೀಕ್ಷಕರೇ ಖಂಡಿತವಾಗಿ ನಾವು ಏನ್ ರೀತಿನಲ್ಲಿ ಹೇಳ್ತಾ ಇದೀವಿ ಮಾತು, ಅದೇ ರೀತಿನಲ್ಲಿ ನಿಮ್ಗೆ ಲೋನ್ ಮಾಡ್ಕೊಡ್ತೇವೆ. ಓಕೆ, ಆಯ್ತು ಸರ್. ಇವಾಗ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ನಮ್ಗೆ? ನಮ್ಮಲ್ಲಿ ಬರಬೇಕು ಅಂದ್ರೆ ಒಂದು 50 ರಿಂದ 55 ಗಾಡಿವರೆಗೂ ಈ ಸದ್ಯದಲ್ಲಿ ಸ್ಟಾಕ್ ಇದೆ ಸರ್. ಪ್ರೈಸ್ ಏನ್ ಹೇಳ್ತೇವೆ ಸರ್? ಸರ್ ಪ್ರೈಸ್ ವೈಸ್ ಎಲ್ಲ ಸರ್ ನಮ್ಮಲ್ಲಿ ಸ್ಟಾರ್ಟ್ ನೀವೇ ನೋಡ್ರಲ್ಲ ಸರ್, 1,20,000 1,30,000 95,000 ಸರ್. 95,000 ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಸರ್, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಖಂಡಿತ. ಮತ್ತೊಂದು ಸರ್, ಈಗ ಲೋನ್ ಆಪ್ಷನ್ ಅಂತ ಹೇಳಿದ್ರಲ್ಲ ಸರ್, ಯಾವ ಗಾಡಿ ಮೇಲೆ ಇದಾಗುತ್ತೆ ಸರ್, ಅಪ್ಲಿಕೇಬಲ್ ಆಗುತ್ತೆ ಸರ್? 2012 ಎಬೋ ಎನಿ ವೆಹಿಕಲ್ಸ್ ಲೋನ್ ತಗೊಬಹುದು ಸರ್. ಓಕೆ ಸರ್, ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಖಂಡಿತವಾಗಿ ಬನ್ನಿ ಸರ್. ಓಕೆ ಸರ್, ಇದು ಮಾರುತಿ A-ಸ್ಟಾರ್ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬರೇ 80,000 ರನ್ ಆಗಿದೆ ಸರ್ ವೆಹಿಕಲ್. ಮೋಸ್ಟ್ ಆಫ್ ದ ಅಂದ್ರೆ ಸಿಂಗಲ್ ಓನರ್ ಈ ಸರ್ತಿ ಎಷ್ಟಿದೆ ಸರ್? ಸರ್ ಸುಮಾರು ಗಾಡಿ ಇದೆ ಸರ್, ಒಂದು 20-25 ಗಾಡಿ ಮೇಲೆ ಸಿಂಗಲ್ ಓನರ್ಸ್ ಇದೆ. ಓಕೆ, ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, ಲೆದರ್ ಎಲ್ಲ ಚೆನ್ನಾಗಿದೆ. ಸಿಂಗಲ್ ಓನರ್ 86,000 ಕೊಡಿರೋ ಗಾಡಿ. ಹೌದು ಸರ್, 80,000 ಸರ್. ಓಕೆ,
VX ಆಗಿರೋದು ನಿಮ್ಗೆ ಸರ್ ಇದು ಪ್ರೈಸ್ ವೈಸ್ ಅಂತ ಹೋದ್ರೆ VXi ಸೊ ಬರೀ 2,95,000 ಹೇಳೋದು ಸರ್. ನಿಮ್ ಚಾನಲ್ ಇಂದ ಬಂದ್ರೆ 2,90,000ಗೆ ವೆಹಿಕಲ್ ಕೊಡ್ತೀವಿ ಸರ್. 2,90,000 ಲೋನ್ ಆಪ್ಷನ್ ಅಂತ ಬಂದ್ರೆ 2 ಕಾರಿಂದ 2.5 ಲೋನ್ ಮಾಡ್ತೀವಿ ಸರ್. 50,000 ರಿಂದ 90,000 ಡೌನ್ ಪೇಮೆಂಟ್ ಕೊಡ್ಲಿ ಆರಾಮಾಗಿ ತಗೊಂಡು ಹೋಗ್ಲಿ ಸರ್. ಹಾಗೆ Volkswagen ಪೋಲೋಗಳು ನೋಡಬಹುದು. ಕಲರ್ ಅಲ್ಲಿ 3 ಕಲರ್ ಸಿಗುತ್ತೆ. ರೆಡ್ ಕಲರ್ ಒಂದು ಹೇಳಿ ಸರ್ ಫಸ್ಟ್. ಸರ್ ರೆಡ್ ಬೇಕಾದ್ರೆ ರೆಡ್ ಕೊಡ್ತೀವಿ, ವೈಟ್ ಬೇಕಾದ್ರೆ ವೈಟ್ ಕೊಡ್ತೀವಿ ಸರ್, ಗ್ರೇ ಬೇಕಾದವ್ರಿಗೆ ಗ್ರೇ ಕೊಡ್ತೀವಿ ಸರ್. ಇನ್ನು ಬೇರೆ ಕಲರ್ಸ್ ಬೇಕು ಅಂದ್ರೆ ಬ್ಲಾಕ್ ಇದೆ, ಇನ್ನು ಒಂದು ಬ್ಲೂ ಇದೆ, ಬೇಕಾದ್ರೆ ತರ್ಸ್ಕೊಡ್ತೇವೆ ಸರ್. ಸೊ ನೋಡಿ ಇದು ಮೊದಲನೇದಾಗಿ ಇದು ಪೋಲೋ 2014 ಮಾಡಲು. ಸೊ ಇದು ಕೂಡ ಹೈ ಲೈನ್ ಸರ್. ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಡೀಸೆಲ್ ಸರ್? ಡೀಸೆಲ್ ವೇರಿಯಂಟ್ ಸರ್. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರ್, ಫಾಗ್ ಲ್ಯಾಂಪ್ ಮತ್ತೆ ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಎಲ್ಲ ಪ್ರತಿಯೊಂದು ಟೋಟಲ್ ಎಲ್ಲ ಬರ್ತದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಒಂದು 5,40,000 ಈ ವೆಹಿಕಲ್ ಕೊಡ್ತೀವಿ ಸರ್. 5,40,000 ಲೋನ್ ಆಪ್ಷನ್ ಅಂತ ಬಂದ್ರೆ ಸರ್ ಬರೀ 68,000 ರನ್ ಆಗಿದೆ ಸರ್. ಓನರ್ ಹೇಳಿದ್ರೆ ಸಿಂಗಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಹಾ ಸರ್. ಓಕೆ, ಹಾಗೆ ಡೌನ್ ಪೇಮೆಂಟ್ ಅಂತ ಬರೋದಾದ್ರೆ ಸರ್ ಡೌನ್ ಪೇಮೆಂಟ್ ಅಂತ ಬರೋದಾದ್ರೆ ಇದಕ್ಕೆ 4 ರಿಂದ 4.5 ಲೋನ್ ಆಗುತ್ತೆ. ಮಿಕ್ಕಿದ್ದು ಸ್ವಲ್ಪ ಡೌನ್ ಪೇಮೆಂಟ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಓಕೆ, ಹಾಗೆ ಇನ್ನೊಂದು ವೈಟ್ ಕಲರ್ ಒಂದಿರೋದು ಸರ್. ಸರ್ ಅದೇ ರೀತಿ ಈಗ ಡೀಸೆಲ್ ತೋರಿಸ್ತು, ಅದೇ ರೀತಿ ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬಂದು 2015 ಮಾಡಲು. ಸೊ ಇದು ಬಂದು ಕಂಫರ್ಟ್ ಲೈನ್ ಅಂದ್ರೆ ಮಿಡ್ ವೇರಿಯಂಟ್ ಇರುತ್ತೆ. ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರ್ತದೆ. ನೀವು ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಡಿರೋದು 62,000 ಆಗಿದೆ. ಬರೀ 62,000 ರನ್ ಆಗಿದೆ ಸರ್. ಓಕೆ, ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ಅದು ಡಾಕ್ಟರ್ ಯೂಸ್ಡ್ ವೆಹಿಕಲ್ ಆಗಿರೋದು. ಸಿಂಗಲ್ ಸೆಕೆಂಡ್ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ಸರ್. ಇದು ಪ್ರೈಸ್ ಏನ್ ಹೇಳ್ತಿರೋದು ಸರ್? ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5,25,000 ಹೇಳ್ತಾ ಇದೀವಿ ಸರ್. ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷವರೆಗೂ ಲೋನ್ ಆಗುತ್ತೆ. ಒಂದು 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಆರಾಮಾಗಿ ವೆಹಿಕಲ್ ಕೊಡ್ತೀವಿ ಸರ್. ನೆಗೋಷಿಯೇಟ್ ಆಗುತ್ತಾ ಸರ್? ಸರ್ ಖಂಡಿತ ನಿಮ್ಮ ಚಾನಲ್ ಇಂದ ಬಂದ್ರೆ ಸಣ್ಣ ಪುಟ್ಟ ನೆಗೋಷಿಯೇಷನ್ ಮಾಡ್ಕೊಡ್ತೀವಿ ಸರ್. ಹಾಗೆ ಇನ್ನೊಂದು ಗ್ರೇ ಕಲರ್ ಅಂದಿರೋದು ಸರ್. ಸರ್ ಗ್ರೇ ಕಲರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. ಇದು ಬಂದು 2016 ಮಾಡಲ್ ವೆಹಿಕಲ್ ಸರ್. ಇದು ಕೂಡ ಐ ಲೈನ್, ಫುಲ್ಲಿ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಇದು ಬಂದು 90,000 ರನ್ ಆಗಿದೆ ವೆಹಿಕಲ್. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಕಂಪ್ನಿಯಿಂದನೇ ಅಲ್ಲ ವೀಲು ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ ಸರ್. ಅಡಿಷನಲ್ ಏನೂ ಹಾಕಿಲ್ಲ ಅನ್ಕೋತೀನಿ. ಹೌದು. ಓಕೆ, ಹಾಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ. ಅಡ್ವಾಂಟೇಜ್ ಸ್ಕ್ರಾಚ್ ಬರೋದಿಲ್ಲ. ಪ್ರೈಸ್ ಏನು ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 6.5 ಲಕ್ಷ ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ ಒಂದು 10,000 ನೆಗೋಷಿಯೇಷನ್ ಮಾಡಿ 640ಗೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ರಿಂದ 5.25 ಲೋನ್ ಮಾಡ್ತೀವಿ. 50,000 ರಿಂದ 75,000 ಕ್ಯಾಶ್ ತಗೊಂಡ್ರೆ ಆರಾಮಾಗಿ ತಗೊಂಡು ಹೋಗ್ಲಿ ಸರ್. ಓಕೆ, ಹಾಗೆ ಇನ್ನೊಂದು ಈಕೋ ಸ್ಪೋರ್ಟ್ಸ್ ಇರೋದು ಸರ್. ಸರ್ ಫೋರ್ಡ್ ಇಕೋ ಸ್ಪೋರ್ಟ್ಸ್. ಸೊ ಇದು ಟೈಟಾನಿಯಂ ಸರ್. ಇದು ಸೊ ಇದ್ರಲ್ಲಿ ಕೂಡ ಟಾಪ್ ಎಂಡ್ ಮಾಡಲ್. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಕಂಪ್ನಿಯಿಂದನೇ ಅಲ್ಲ ವೀಲು, ಬ್ರಾಂಡ್ ನ್ಯೂ ಟೈರ್ಸ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಸರ್. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 73 ರನ್ ಆಗಿದೆ ಸರ್. 73,000. ಓಕೆ, ಹಾಗೆ ಪ್ರೈಸ್ ಹೋಗೋದಾದ್ರೆ ಸರ್ ಪ್ರೈಸಿಗೆ ಹೋಗೋದಾದ್ರೆ ಸರ್ ಇದು 5,65,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5.5 ಲಕ್ಷ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ರಿಂದ 5 ಲಕ್ಷವರೆಗೂ ಲೋನ್ ಮಾಡ್ತೀವಿ. 50,000 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಆರಾಮ ಮಾಡ್ಕೊಡ್ತೀವಿ. ಹಾಗೆ ಇನ್ನೊಂದಿರೋದು ಗಾಡಿ ಸರ್. ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಇದು ರೊನಾಲ್ಡ್ ಸ್ಕಾಲಾ ಅಂದ್ಬಿಟ್ಟು. ಸೊ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, 2012 ಮಾಡಲ್ ವೆಹಿಕಲ್ ಸರ್ ಇದು. ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗು, ಏರ್ ಬ್ಯಾಗ್ ಎಲ್ಲ ಇರುತ್ತೆ. ಇದು ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಸರ್ ಇದು. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ವೇರಿಯಂಟ್, ಆರಾಮಾಗಿ 20 ಅಬೋ ಅಂತೂ ಮೈಲೇಜ್ ಬರುತ್ತೆ ಸರ್. ಪ್ರೈಸ್ ಸರ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಇವತ್ತು ಒಂದು ಒಳ್ಳೆ 12 ಮಾಡಲ್ ಶಿಫ್ಟ್ ಆಗಬೇಕು ಅಂದ್ರೆ 4.5 ಲಕ್ಷ ಇದೆ. ಸೊ ರೊನಾಲ್ಡ್ ಸ್ಕಾಲಾ ಒಳ್ಳೆ ಡಿಕ್ಕಿ ಸ್ಪೇಸ್ ಎಲ್ಲ ಇರೋಂತ ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ ಸರ್. ಬರೇ 3,45,000 ಈ ಗಾಡಿ ಕೊಡ್ತಾ ಇದ್ದೀವಿ. ಎಷ್ಟು ಸರ್? 3,45,000 ಕೊಡ್ತಾ ಇದ್ದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಹಾಗೆ ಇನ್ನೊಂದು 7 ಸೀಟರ್ 8 ಸೀಟರ್ ಸರ್ ಇದು? ಸರ್ ಇದು ಬಂದು 9 ಸೀಟರ್ ಬರುತ್ತೆ. 9 ಸೀಟರ್ ಅಂದ್ರೆ ಮುಂದೆ 3 ಜನ, ಮಧ್ಯದಲ್ಲಿ 3 ಜನ, ಹಿಂದೆ 3 ಜನ, ಟೋಟಲ್ 9 ಸೀಟರ್ ಕೆಪಾಸಿಟಿ ಇರುವಂತ ಟೊಯಾಟಾ ಕ್ವಾಲಿಸ್ ಸರ್ ಇದು. ಸೊ ಇದು ಬಂದು 2000 ಮಾಡಲು. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ರೂಫ್ AC ಪ್ರತಿಯೊಂದು ಎಲ್ಲ ಇರುವಂತ ಗಾಡಿ. ಇದು GS ಅಂದ್ರೆ ಮಿಡ್ ವೇರಿಯಂಟ್ ಬರ್ತದೆ. ಸೊ ಪ್ರೈಸ್ ವೈಸ್ ಅಂತ ಹೋದ್ರೆ ಒಂದು ಆಲ್ಟೋ ತಗೋಬೇಕು ಇವತ್ತು 2012 ಮಾಡಲು ಅಂದ್ರೆ 2.5 ಲಕ್ಷ ಇರುತ್ತೆ ಸರ್. ಅದಕ್ಕಿಂತ ಚೀಪ್ ಅಲ್ಲಿ ಸರ್ ಬರೇ 2,10,000 ಈ ವೆಹಿಕಲ್ ಕೊಡ್ತಾ ಇದೀವಿ. 2 ಲಕ್ಷ ಆಗ್ಬೋದಾ ಸರ್? ಖಂಡಿತ ಸರ್, ನಿಮ್ ಚಾನಲ್ ಇಂದ ಬರೋದೇ ನಮ್ ಸೌಭಾಗ್ಯ. ಖಂಡಿತ ಮಾಡ್ಕೊಡ್ತೀವಿ ಸರ್. 2 ಲಕ್ಷ. ಅಂಡ್ ಈ ಗಾಡಿ ಇದು ಟಾಟಾ ಸೋಮೋ ವೇರಿಯಂಟ್. ಹೌದು ಸರ್, 5 ವರ್ಷ ಫ್ರೆಶ್ FC ಮಾಡ್ಕೊಡ್ತೀವಿ. ಇನ್ಸೂರೆನ್ಸ್ ಕೂಡ 1 ವರ್ಷ ಕಟ್ಕೊಡ್ತೇವೆ. ಎಲ್ಲ ಮಾಡ್ಕೊಡ್ತೇವೆ ಸರ್. ಹಾಗೆ ನೆಕ್ಸ್ಟ್ ಇರೋದು 7 ಸೀಟರ್ ಇನೋವಾ ಇರೋದು ಸರ್, ಹೇಳಿ ಸರ್. ಇದು ಬಂದು ಇನೋವಾ ಒಂದು 2015 ಮಾಡಲು ಸರ್. ಸೆಕೆಂಡ್ ಓನರ್ ವೆಹಿಕಲ್ ಇದಾಗಿರುತ್ತೆ. ಬರೀ 1,33,000 ರನ್ ಆಗಿದೆ ಸರ್ ವೆಹಿಕಲ್. ಓಕೆ,
ಇದು ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ವಿ ವೇರಿಯಂಟ್ ಸರ್, ಅಂದ್ರೆ ಇದು ಟಾಪ್ ಎಂಡ್ ಅವಾಗಿದ್ದು. ಸೊ ಇವಾಗ ನೀವು ನೋಡ್ಬೋದು, ಇಂಟೀರಿಯರ್ ಎಲ್ಲ ತೋರಿಸ್ಬೋದು ಕಸ್ಟಮರ್ಸ್ಗೆ. ಒಳ್ಳೆ ಲೆದರ್ ಸೀಟ್ ಇದೆ, ಕಂಪ್ನಿಯಿಂದ ಅಲಾಯ್ ವೀಲ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಇದು ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಪ್ರತಿಯೊಂದು ಎಲ್ಲ ಬರುವಂತ ವೆಹಿಕಲ್ ಸರ್. ಪ್ರೈಸ್ ಹೋಗೋದಾದ್ರೆ ಸರ್ ಪ್ರೈಸ್ ಹೋಗೋದಾದ್ರೆ ಸರ್ ಎಲ್ಲಾನ ಚೆಕ್ ಮಾಡ್ಕೊಳ್ಳಿ, ಚಾಲೆಂಜಿಂಗ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ. ಸೊ 2015 ಮಾಡಲ್ ಇವತ್ತು ವಿ ವರ್ಷನ್ ತಗೋಬೇಕು ಅಂದ್ರೆ 13.5 14 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ ಬರ್ರೇ 12 ಲಕ್ಷ ಕೊಡ್ತೀವಿ ಸರ್. 12 ಲಕ್ಷ ಬರ್ರೇ 12 ಲಕ್ಷ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 10 ರಿಂದ 10.5 ಲೋನ್ ಮಾಡ್ಕೊಡ್ತೀವಿ. 1 ರಿಂದ 1.5 ಡೌನ್ ಪೇಮೆಂಟ್ ಸಾಕು. ಆರಾಮಾಗಿ ಟೊಯೋಟಾ ಇನೋವಾ 2015 ಮಾಡಲ್ ವಿ ವರ್ಷನ್, ಲೋ ಮೈಲೇಜ್, ಬರೇ 1,33,000 ಓಡಿರುವಂತ ಗಾಡಿ ಕೊಡ್ತೀವಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿಗೆ ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ತುಂಬಾ ಜನ ಡಿಸೈರ್ ಬೇಕು ಅಂತಾರೆ. ಸೊ ಡಿಸೈರ್ ಕೈಗೆ ಎಡ್ಕೋ ಬೆಲೆನಲ್ಲಿ ಇರಲ್ಲ. ಸೊ ಇದು ಕೂಡ ಮಾರುತಿ SX4 ಡಿಸೈರ್ ಶೇಪ್ ಅಲ್ಲೇ ಇರುತ್ತೆ. ಸೊ ಇದು ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇರುವಂತ ವೆಹಿಕಲ್. ಮಾರ್ವಿಟ್ಸ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರು. ಸೊ ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿದ್ದಾರೆ. 2008 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಬರೀ 2,45,000 ಈ ವೆಹಿಕಲ್ ಕೊಡ್ತೀವಿ. 2,45,000 ಸರ್. ಇವತ್ತು ಎಲ್ಲಾದ್ರೂ ಒಂದು ಆಲ್ಟೋ ತಗೋಬೇಕು 8, 9 ಅಂತ ಹೇಳಿದ್ರೆ 2.25 ಲಕ್ಷ ಇರುತ್ತೆ. ಸೊ ಆಲ್ಟೋ ಪ್ರೈಸ್ ಅಲ್ಲಿ SX4 ಕೊಡ್ತಾ ಇದ್ದೀವಿ, ಆರಾಮಾಗಿ ಓಡಿಸಬಹುದು ಖಂಡಿತವಾಗಿ ಸರ್. ಹಾಗೆ ಇನ್ನೊಂದು ಸರ್ ಅದೇ ರೀತಿ XUV ಸರ್, ತುಂಬಾ ಜನಕ್ಕೆ ಬೇಡಿಕೆ ಅಂತ ಇರುವಂತ ಮಹೇಂದ್ರ XC X500 ಇದು. ಈ ವೆಹಿಕಲ್ ನೀವು ನೋಡೋದಾದ್ರೆ ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, 4 ಏರ್ ಬ್ಯಾಗ್ ಅಂತೂ ಇರುತ್ತೆ. ಸೊ ಇದಕ್ಕೆ ಎಲ್ಲ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಸೊ ನೀವು ವೆಹಿಕಲ್ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ, ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದಾಗಿ ಎಷ್ಟಾಗಿರುತ್ತೆ ಸರ್? ಇದು ಕಿಲೋಮೀಟರ್ ಬಂದ್ಬಿಟ್ಟು ಬರೇ 89,000 ರನ್ ಆಗಿದೆ, ಅಂದ್ರೆ 90,000 ಓಡಿದೆ ಸರ್ ಈ ವೆಹಿಕಲ್. ಪ್ರೈಸ್ಗೆ ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಬರೀ 8,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 8.5 ಲಕ್ಷಕ್ಕೆ ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ 8 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 50,000 ಡೌನ್ ಪೇಮೆಂಟ್ ಕೊಡ್ತೀವಿ ಸರ್. ಹಾಗೆ ಇನ್ನೊಂದು ನೆಕ್ಸ್ಟ್ ಇರೋದು ಸರ್ ಬ್ರೀಜ್ ಅಲ್ಲ, ಡಸ್ಟರ್ ಸರ್. ಡಸ್ಟರ್, ರೊನಾಲ್ಡ್ ಡಸ್ಟರ್. ಇದು ಕೂಡ 2017 ಮಾಡಲ್ RX-Z ಸರ್. 110 PS ಇರುತ್ತೆ. ಸೊ ಇದಕ್ಕೆ ಏನಪ್ಪ ವಿಶೇಷ ಅಂದ್ರೆ ಸರ್, ಇದರಲ್ಲಿ ರೊನಾಲ್ಡ್ ಡಸ್ಟರ್ ಅಲ್ಲಿ ಆಟೋಮೆಟಿಕ್ ತುಂಬಾ ಜನ ಹುಡುಕಿರ್ತಾರೆ, ಸಿಕ್ಕಿರಲ್ಲ ಸರ್. ಯಾಕೆಂದ್ರೆ ತುಂಬಾ ಕಡಿಮೆ, ಇದು 100ರಲ್ಲಿ ಒಂದೇ ಗಾಡಿ. ಸೊ ಹಾಗಾಗಿ ಇದು ಆಟೋಮೆಟಿಕ್ ಇದೆ. ಸೊ ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದನೇ ಅಲಾಯ್ ವೀಲು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ವಿತ್ ಎಲ್ಲ ಬರ್ತದೆ. ವಿತ್ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ 72,000 ರನ್ ಆಗಿದೆ ಸರ್. ಸೊ ಆಟೋಮೆಟಿಕ್ ಅನ್ನೋದ್ರೆ ಮೈಲೇಜ್ಗೆ ಎಷ್ಟಾಗಿ ಬರುತ್ತೆ ಸರ್? ಇದು ಆರಾಮಾಗಿ ನಿಮಗೆ ಸಿಟಿನಲ್ಲಿ 15 ಮೈಲೇಜ್ ಕೊಡ್ತದೆ. ಸೊ ಲಾಂಗ್ ಅಲ್ಲಿ ಹೋದ್ರೆ ಒಂದು 17 ರಿಂದ 18 ಮೈಲೇಜ್ ಕೊಡ್ತದೆ ಸರ್ ಇದು. ಓಕೆ, ಸೊ ಲೋನ್ಗೆ ಆಪ್ಷನ್ ಹೋಗೋದಾದ್ರೆ ಸರ್ ಲೋನ್ ಆಪ್ಷನ್ ಹೋಗೋದಾದ್ರೆ 0 ಡೌನ್ ಪೇಮೆಂಟ್ಗೆ ಇದು ಕೊಡ್ಲಿಕ್ಕೆ ರೆಡಿ ಇದೀವಿ. ಎಲ್ಲೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 8 ಕಾಲಿಂದ 8.5 ಲಕ್ಷ ಇದೆ ಸರ್. ಇವತ್ತು 2017 ಮಾಡಲು ಎಲ್ಲಾದ್ರೂ ತಗೊಬೇಕು ಅಂತ ಹೇಳಿದ್ರೆ ಡಸ್ಟರ್ ಇವತ್ತು 8.5 ಲಕ್ಷ ಪ್ರೈಸ್ ಇದೆ RX-Zಗೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ 6,90,000 ಕೊಡ್ತೀವಿ ಸರ್. ಓಕೆ, ಬರೀ 6,90,000 ಕೊಡೋದಲ್ಲದೆ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಕೊಡ್ತೀವಿ. ಅವ್ರ ಪ್ರೊಫೈಲ್ ಚೆನ್ನಾಗಿರಬೇಕು, ಇನ್ಕಮ್ ಪ್ರೂಫ್ ಚೆನ್ನಾಗಿದ್ರೆ ಖಂಡಿತವಾಗಿ ವೀಕ್ಷಕರ 0 ಡೌನ್ ಪೇಮೆಂಟ್ ಅಲ್ಲಿ ಈ ವೆಹಿಕಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಸರ್ ಬೊಲೆನೋ ಸರ್. ಇವತ್ತು ಬೊಲೆನೋ ಅಂದ್ರೆ ಪೋಲೋ ತರನೇ ಬೊಲೆನೋ ಸುರಿಮಳೆ ಇದೆ, i20 ಸುರಿಮಳೆ ಇದೆ. ಸೊ ಇದು ಕೂಡ 2017 ಮಾಡಲು ಟಾಪ್ ಅಂಡ್ ಪುಷ್ ಸ್ಟಾರ್ಟ್ ವೆಹಿಕಲ್ ಸರ್ ಇದು. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೊ ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಒಳ್ಳೆ ಲೆದರ್ ಸೀಟು ಎಲ್ಲ ಬರುವಂತ ವೆಹಿಕಲ್ ಸರ್. ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಕಸ್ಟಮರ್. ಸೊ ಪ್ರೈಸ್ಗೆ ಸರ್? ಸರ್ ಪ್ರೈಸ್ ವೈಸ್ ಅಂತ ಹೋದ್ರೆ ಸರ್ ಎಷ್ಟು ಸುಲಭನಾಗಿ ನಾವು ಇದೆಲ್ಲ ಕಂಡೀಷನ್ಸ್ ಇಷ್ಟೊಂದು ಆಪ್ಷನ್ಸ್ ಇದೆ ಅಂತ ಹೇಳ್ತೀವಿ, ಅಷ್ಟೇ ಸುಲಭನಾದ ರೇಟ್ ಹೇಳ್ತಾ ಇದೀವಿ ಸರ್. ಎಲ್ಲೇ ಚೆಕ್ ಮಾಡ್ಕೊಳ್ಳಿ, 7 ಲಕ್ಷದ ಮೇಲಿದೆ ಸರ್. ಇವತ್ತು 2017 ಮಾಡಲ್ ಟಾಪ್ ಎಂಡ್ ವೆಹಿಕಲ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 6,65,000 ಹೇಳ್ತೀವಿ ಸರ್. 6,50,000ಕ್ಕೆ ನಿಮ್ಮ ಚಾನಲ್ ಇಂದ ಬಂದ್ರೆ ಖಂಡಿತವಾಗಿ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 50,000 ತಗೊಂಡ್ ಬಂದ್ರೆ ಮನೆಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ತೀರಾ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಆಲ್ಟೋ K10 ಸರ್. ಇದು ಕೂಡ VXI ಮಾಡಲು ಟಾಪ್ ಎಂಡ್ ವೇರಿಯಂಟ್. ಹೊಸ ಟೈರ್ ಹಾಕಿದ್ದಾರೆ, ಗ್ರೇ ಕಲರ್, ಸಿಂಗಲ್ ಓನರ್, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 2019 ಮಾಡಲು ಸರ್ ಇದು. ಓಕೆ, ಇಂಟೀರಿಯರ್ ನೋಡ್ಬೋದು, ವೆಲ್ ಮೇಂಟೈನ್ ಆಗಿರೋದು. ಅದೇ ಇದರಲ್ಲಿ ಲೆದರ್ ಮತ್ತೆ ಫ್ಯಾಬ್ರಿಕ್ ಬರುತ್ತೆ. ಹಾಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ವೆಲ್ ಮೇಂಟೈನ್ ಆಗಿದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಮೈಲೇಜು ಗಾಡಿ ಅಂತಾನೆ ಹೇಳ್ಬೋದಲ್ಲ ಸರ್ ಇದಕ್ಕೆ? ಖಂಡಿತ ಸರ್. ಆಲ್ಟೋ ಅಂದ್ರೆ ಬಡವರು ಬಂದು ಅಂತಾನೆ ಹೆಸರಾಗಿರುವಂತ ಗಾಡಿ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 4.5 ಲಕ್ಷ ಹೇಳ್ತಾ ಇದೀವಿ ಸರ್. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4,30,000 ಈ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ
ಆರಾಮಾಗಿ 3.5 3.80 ಲೋನ್ ಮಾಡ್ಕೊಡ್ತೀವಿ ಸರ್. ಹಾಗೆ ಇನ್ನೊಂದಿರೋದು ಸರ್ ಆಲ್ಟೋ ಸರ್ ಅದೇ ರೀತಿ 2007 ಮಾಡಲು ಕಡಿಮೆ ಬಜೆಟ್ ನಲ್ಲಿ ಬೇಕಪ್ಪ ನಮ್ಗೆ ಆಲ್ಟೋ ಓನರ್ಗೆ ಖಂಡಿತವಾಗಿ ಒಳ್ಳೆ ಗಾಡಿ. 2007 ಮಾಡಲು ಸೆಕೆಂಡ್ ಓನರು 5 ವರ್ಷ FC 6 ತಿಂಗಳು ಇನ್ಸೂರೆನ್ಸ್ ಇರುವಂತ ಗಾಡಿ. ಸೊ ಅದು AC ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ಬರೀ 1.5 ಲಕ್ಷ ಕೊಡ್ತೀವಿ ಸರ್ ನಿಮ್ಮ ಚಾನಲ್ ಇಂದ ಬಂದ್ರೆ. ಒಂದು ಫೈನಲ್ ಪ್ರೈಸ್ ಮಾಡ್ಬಿಡಿ ಸರ್ ಅದಕ್ಕೆ. ಸರ್ ಫೈನಲ್ ಪ್ರೈಸ್ ಸರ್ ಇನ್ನೂ ಒಂದು 5,000 ಕಡಿಮೆ ಕೊಡ್ಲಿ ಸರ್, ನಿಮ್ಮ ಚಾನಲ್ ಇಂದ ಬರಲಿ ಇನ್ನೂ 5,000 ಕಡಿಮೆ ಕೊಡ್ಲಿ. ಎಲ್ಲೇ ಬೇಕಾದ್ರೆ ಪ್ರೈಸ್ ಲಿಸ್ಟ್ ಚೆಕ್ ಮಾಡಲಿ 1,80,000 85,000 ಇದೆ 2007 ಮಾಡಲು LX ಆಲ್ಟೋ. ಸೊ ನಮ್ಮ ಶೋರೂಮ್ ಬಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 1,45,000 ವೆಹಿಕಲ್ ಕೊಡ್ತೀವಿ ಸರ್. ಓಕೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಇರೋದು ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಸರ್ ನೋಡಿ i10 ಇದೆ. i10 ಬಂದು 2010 ಮಾಡಲ್ ವೆಹಿಕಲ್ ಇದು. ಸೊ ಇದು ಕೂಡ AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಸ್ಪೋರ್ಟ್ಸ್ ವೇರಿಯಂಟು ಅಂದ್ರೆ 3ನೇ ವೇರಿಯಂಟು. ಎರಾ ಬರುತ್ತೆ, ಮ್ಯಾಗ್ನಾ ಬರುತ್ತೆ, ಮ್ಯಾಗ್ನಾ ಆದ್ಮೇಲೆ ಬರೋ ಸ್ಪೋರ್ಟ್ಸ್ ಇದು. ಆಸ್ತಾಗಿನ ಒಂದೇ ಒಂದು ವರ್ಷ ಕಡಿಮೆ ಇದೆ ಇದು ವೆಹಿಕಲ್. ಸೊ ವೆಹಿಕಲ್ ಕೂಡ ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿದೆ. ವೀಕ್ಷಕರು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು. 2010 ಮಾಡಲು 3 ಲಕ್ಷ ಇದೆ i10 ಬೆಲೆ. ಇವತ್ತು ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 2,50,000 ಕೊಡ್ತೀವಿ ಸರ್. 2,50,000 ಕೊಡ್ತೀವಿ ಸರ್. ಅದೇ ರೀತಿ ಮಾರುತಿ ರಿಡ್ಜು ಸರ್ 2012 ಮಾಡಲ್ಲು. ಇದು ಕೂಡ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ಅಳವಡಿಸಿದ್ದಾರೆ. ಹೊಸ ಟೈರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರೋ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇರುವಂತ ವೆಹಿಕಲ್ ಸರ್ ಇದು. ಸೊ ಇದು ಪ್ರೈಸ್ ವೈಸ್ ಅಂತ ಎಲ್ಲಾದ್ರೂ ಬಂದ್ರೆ ಸರ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ವೀಕ್ಷಕರು. ಇವತ್ತು 2012 ಮಾಡಲು 4 ಲಕ್ಷ 3,80,000 ಈ ತರ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 3,45,000 ಈ ವೆಹಿಕಲ್ ಕೊಡ್ತೀವಿ ಸರ್. ಓಕೆ ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ i20 ಹುಂಡಾ i20. ಇದು ಕೂಡ ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್. ಸೊ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್. AC ಪವರ್ ಸ್ಟೇರಿಂಗು 6 ಏರ್ ಬ್ಯಾಗು. ಕಂಪ್ನಿಯಿಂದಾನೆ ಆಡಿಯೋ ಕಂಟ್ರೋಲು, ಪುಷ್ ಸ್ಟಾರ್ಟ್ ಎಲ್ಲ ಬರ್ತದೆ, ಅಲಾಯ್ ವೀಲ್ ಕೂಡ ಬರ್ತದೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಬರೀ 76,000 ರನ್ ಆಗಿರುವಂತ ವೆಹಿಕಲ್ ಸರ್ ಇದು. 76,000 ಬರೀ 76,000 ರನ್ ಆಗಿದೆ. ಸೊ 2015 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, 2017 ಅಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಈ ವೆಹಿಕಲ್ ಪ್ರೈಸ್ ಅಂತ ಹೇಳಿದ್ರೆ ಬರೀ 6,30,000 ಕೊಡ್ತೀವಿ ಸರ್. 6,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 6,30,000 ಲೋನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 30,000 ಕ್ಯಾಶ್ ತಗೊಂಬರ್ಲಿ ಸರ್, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಂದು ಓಮಿನಿ ಇರೋದು ನಿಮ್ಮ ಹತ್ರ ಇದೆಯಾ ಸರ್? ಹೆಂಗೆ ಸರ್ ಓಮಿನಿ ಬೇಕಾದ್ರೆ ತರ್ಸ್ಕೊಡೋಣ ಸರ್. ಒಂದು ನಮ್ಮಲ್ಲಿ ಸ್ಟಾಕ್ ಇಕ್ಕಿದೀವಿ, ಬೇಕು ಅಂದ್ರೆ ಖಂಡಿತವಾಗಿ ತರ್ಸ್ಕೊಡ್ತೀವಿ. ಸೊ ಇದು ಓಮಿನಿ ಯಾವ ತರ ಇದೆ ಅಂದ್ರೆ ಇದರಲ್ಲಿ 2000 ಮಾಡಲ್ ಇದು ವೆಹಿಕಲ್. ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ನೀವು ಎಲ್ಲೂ ನೋಡಿರಕ್ಕಿಲ್ಲ ಓಮಿನಿನಲ್ಲಿ. ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್. ಸೊ ರಿವರ್ಸ್ ಕ್ಯಾಮರಾ ಕೂಡ ಇದೆ. 8 ಸೀಟರ್ ವೆಹಿಕಲ್, ಹೊಸದಾಗಿ ಸೀಟ್ ಕವರ್ ಹಾಕ್ಸಿದ್ದಾರೆ. ಫ್ರಂಟ್ ಹೆಡ್ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಒಂದು ಹೊಸ ಬ್ಯಾಟ್ರಿ ಹಾಕಿದ್ದಾರೆ. 5 ವರ್ಷ FC ಮಾಡಿದ್ದಾರೆ. 6 ತಿಂಗಳು ಇನ್ನು ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಸೊ ಇಷ್ಟೆಲ್ಲ ಖರ್ಚು ಮಾಡ್ಲಿಕ್ಕೆ 50-60,000 ಆಗಿರುತ್ತೆ ಸರ್. ಪ್ರೈಸ್ ಬರೇ 95,000 ಕೊಡ್ತೀವಿ ಸರ್ ಕಸ್ಟಮರ್ಗೆ. ಬರೇ 95,000ಕ್ಕೆ ಓಮಿನಿ ಸರ್. ಒಂದು ಫ್ಯಾಕ್ಟ್ರಿ ಲೆವೆಲ್ಗಾಗ್ಲಿ ಬೇಕಾಗುತ್ತೆ, ಒಂದು ಫ್ಯಾಮಿಲಿ ಲೆವೆಲ್ಗಾಗ್ಲಿ, ಒಂದು ಊಟ ಮಾಡ್ಲಿಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಸಪೋರ್ಟಿಂಗ್ ಕೊಡುವಂತ ಒಂದು ಓಮಿನಿ ಬರೇ 95,000 ಕೊಡ್ತಾ ಇದೀವಿ ಸರ್ ನಾವು. ಆರಾಮಾಗಿ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆಯಲ್ಲ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮರಾ ಇದೆ, 8 ಸೀಟರ್ ಒಳ್ಳೆ ಒಂದು ಲೆದರ್ ಸೀಟ್ ಇದೆ. ಖಂಡಿತವಾಗಿ ವೀಕ್ಷಕರಿಗೆ ಒಳ್ಳೆ ಆಫರ್, ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸರ್ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ವ್ಯಾಗನರ್ 2016 ಮಾಡಲ್ ವೆಹಿಕಲ್ ಸರ್ ಇದು. ಸೊ ಇದು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. VXI ಟಾಪ್ ಎಂಡ್ ಮಾಡಲ್. ಸೊ ಇದು ಕಿಲೋಮೀಟರ್ ಬಂದ್ಬಿಟ್ಟು 90,000 ರನ್ ಆಗಿದೆ ಸರ್ ಇದು. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಎಲ್ಲೇ ವೀಕ್ಷಕರು ಚೆಕ್ ಮಾಡ್ಲಿ 4,80,000 5 ಲಕ್ಷ ಇದೆ ಪ್ರೈಸ್ ವೈಸ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೀ 4,45 ಹೇಳ್ತೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4,30,000 ಈ ವೆಹಿಕಲ್ ಕೊಡ್ತೀವಿ. 4,30,000 ನೀವು ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 30,000 ಕ್ಯಾಶ್ ಕೊಡ್ಲಿ ವೀಕ್ಷಕರು, ಆರಾಮಾಗಿ ಬೈ ಮಾಡ್ಬೋದು. ಹಾಗೆ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಇರೋದು ಸರ್. ಸರ್ ಇದು ಬಂದು 2012 ಮಾಡಲು W8 ಅಂದ್ರೆ ಅವತ್ತಿನ ಟಾಪ್ ಎಂಡ್. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ಇದರಲ್ಲಿ 8 ಏರ್ ಬ್ಯಾಗ್ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. 8 ಏರ್ ಬ್ಯಾಗ್ ಬರುತ್ತೆ. ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಹೊಸ ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ವೆಹಿಕಲ್ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಸರ್ ಇದು. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 6,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 5.5 6 ಲಕ್ಷ ಲೋನು, 50,000-60,000 ಕ್ಯಾಶ್ ತಗೊಂಡ್ರೆ ಬೈ ಮಾಡ್ಕೊಂಡು ಹೋಗ್ಲಿ ಸರ್. ಹಾಗೆ ಇನ್ನೊಂದು ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಹುಂಡಾ i10 ಸರ್ ಇದು. ಸೊ ಇದು ಬಂದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್ ಅಂದ್ರೆ 3ನೇ ವೇರಿಯಂಟ್ ಇದು. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಒಳ್ಳೆ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ ಕೂಡ ಇದೆ. ಇನ್ಬಿಲ್ಟ್ ಕಂಪ್ನಿಯಿಂದಾನೆ ಸಿಸ್ಟಮ್ ಕೂಡ ಇದೆ ಸರ್ ಈ ವೆಹಿಕಲ್ ಅಲ್ಲಿ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಎಲ್ಲಿ ಬೇಕಾದ್ರೆ ಚಾಲೆಂಜಿಂಗ್ ಪ್ರೈಸ್ ಚೆಕ್ ಮಾಡ್ಲಿ 3,80,000 ಇದೆ ಸರ್.
ಶ್ರೀ ನಂಜುಂಡೇಶ್ವರ ಕಾಲೇಜ್ ಅಲ್ಲಿ 3,45,000 ಕೊಡ್ತೀನಿ ಸರ್. ಬೇಡವಾ ಸರ್, ನಿಮ್ ಚಾನಲ್ ಇಂದ ಬರ್ತಾರ ಸರ್, 3,30,000 ಕೊಡ್ತೀನಿ ಸರ್. ಲೋನ್ ಬೇಕಾ ಸರ್? 3 ಲಕ್ಷ ಲೋನ್ ಕೊಡ್ತೀನಿ ಸರ್. 30,000 ತಗೊಂಡ್ಬರ್ಲಿ ಸರ್, ಆರಾಮಾಗಿ ಹ್ಯಾಪಿ ಕಸ್ಟಮರ್ ತಗೊಂಡೋಗ್ಬೋದು. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, 2019 ಮಾಡಲು ಸರ್, ಬೊಲೆನೋ ಬರೇ 30,000 ಓಡಿದೆ ಸರ್. ಬರೇ 30,000 ರನ್ ಆಗಿದೆ ಸರ್. ನೀವು ನೋಡ್ತಾ ಇರ್ಬೋದು 19 ಮಾಡಲು, ಟಾಪ್ ಎಂಡ್, ಪುಷ್ ಸ್ಟಾರ್ಟ್ ವೆಹಿಕಲ್, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೇ ಕಸ್ಟಮರ್ 32,000 ರನ್ ಆಗಿರುವಂತ ವೆಹಿಕಲ್ ಸರ್. ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 7.5 ಲಕ್ಷ ಹೇಳ್ತಾ ಇದೀವಿ ಸರ್. 7.5 ಬೇಡವಾ ಸರ್, 7,30,000 ಕೊಡ್ತೀನಿ. ಲೋನ್ ಎಷ್ಟು ಬೇಕು ಸರ್? 7 ಲಕ್ಷ ಲೋನ್ ಕೊಡ್ತೀನಿ ಸರ್. 30,000 ಕ್ಯಾಶ್ ತಗೊಂಬರ್ಲಿ ಸರ್. ಇದಕ್ಕೂ ಕೂಡ ಆರಾಮಾಗಿ ಹ್ಯಾಪಿಯಾಗಿ ಹೋಗ್ಬೇಕು ಸರ್ ಕಸ್ಟಮರ್, ಅಷ್ಟೇ ಸರ್. ಓಡಿರೋದು 30,000 ಕ್ಯಾಶ್ ತಗೊಂಡ್ಬಂದ್ರೆ ಖಂಡಿತ ಸರ್, ಖಂಡಿತ ತಗೊಂಡೋಗ್ಬೋದು ಸರ್. ಅದೇ ರೀತಿ ನೀವು ನೋಡ್ಬೋದು ಸರ್, ಆಗ್ಲೇ ತೋರಿಸ್ದು 6 ಏರ್ ಬ್ಯಾಗ್ ವೆಹಿಕಲ್ ಸರ್ ಅಂತ ಒಂದು. ಸೊ ಇದು ಬಂದು ಡ್ಯೂಯಲ್ ಏರ್ ಬ್ಯಾಗು, ಸ್ಪೋರ್ಟ್ಸ್ ವೇರಿಯಂಟ್ ಸರ್, i20. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಕಂಪ್ನಿಯಿಂದನೇ ಆಡಿಯೋ ಕಂಟ್ರೋಲ್ ಎಲ್ಲ ಬರ್ತದೆ. ಸೊ AC, ಪವರ್ ಸ್ಟೇರಿಂಗು, ಲೆದರ್ ಸೀಟು ಎಲ್ಲ ಬರುವಂತ ವೆಹಿಕಲ್. ಸೊ 18 ಮಾಡಲ್ ವೆಹಿಕಲ್ ಇದು, 17 ಮಾಡಲ್ ಸಾರಿ. ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 6,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 6 ಲಕ್ಷಕ್ಕೆ ಸಿಗುತ್ತೆ ಖಂಡಿತ. ಇನ್ನೊಂದು ಸ್ವಿಫ್ಟ್ ಇರೋದು ಸರ್, ಅದೇ ರೀತಿ ಸ್ವಿಫ್ಟ್ ಸರ್ ಇದು. ಸೊ ಇದು ಕೂಡ ಸಿಂಗಲ್ ಓನರ್, ಬರೀ 60,000 ರನ್ ಆಗಿರುವಂತ ವೆಹಿಕಲ್, 2018 ಮಾಡಲ್ ಸರ್. ಇವತ್ತು 18 ಮಾಡಲ್ ಸ್ವಿಫ್ಟ್ ನೀವು ಎಲ್ಲಾ ಕಡೆ ವಿಡಿಯೋ ಮಾಡುವಾಗ ನೋಡಿರ್ತೀರಾ ಸರ್. 6.5 ಲಕ್ಷ, 7 ಲಕ್ಷ, 6.25 ಲಕ್ಷ ಇರ್ತದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಸರ್, ಬರೇ 5,65,000 ವೆಹಿಕಲ್ ಕೊಡ್ತೀವಿ ಸರ್. 5,65,000 ಲೋನ್ ಅಂತ ಬಂದ್ರೆ ಸರ್ 5 ಲಕ್ಷ ಲೋನ್ ಕೊಡ್ತೀವಿ ಸರ್. 65,000 ಕ್ಯಾಶ್ ತಗೊಂಡ್ಬರ್ಲಿ ಸರ್. 18 ಮಾಡಲು ಸಿಂಗಲ್ ಓನರ್ಸ್ ಪೆಟ್ರೋಲ್ ಸ್ವಿಫ್ಟ್ ತಗೊಂಡೋಗ್ಲಿ ಸರ್. ಓಡಿರೋದು ಬರೀ 78,000 ಸರ್, 65,000 ಸರ್, ಅಷ್ಟೇ ಸರ್. ಹಾಗೆ ಇನ್ನೊಂದು ಸೊ ಅದೇ ರೀತಿ ಸರ್, ನೀವು ಆಗ್ಲೇ ನೀವು ನೋಡಿದಂತೆ i20 ನೋಡಿದ್ರ ಒಂದು 6 ಏರ್ ಬ್ಯಾಗು ಪೆಟ್ರೋಲ್ ತೋರಿಸಿದ್ರ. ತುಂಬಾ ಜನ ಕೇಳ್ತಾರೆ ಸರ್ 6 ಏರ್ ಬ್ಯಾಗ್ ನಂಗೆ ಡೀಸೆಲ್ ಬೇಕು ಅಂತ. ಖಂಡಿತವಾಗಿ ಸರ್ ಡೀಸೆಲ್ ಇದೆ ಸರ್ ನಮ್ಮಲ್ಲಿ. 2017 ಮಾಡಲು ಸರ್ ಇದು ವೆಹಿಕಲ್. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡಿಫಾಗರ್, ಫಾಗ್ ಲ್ಯಾಂಪು, ಕಂಪ್ನಿಯಿಂದ ಅಲಾಯ್ ವೀಲು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ವಿತ್ ನಾವಿಗೇಷನ್ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೊ ಇದ್ರಲ್ಲೂ ಇದು ಕೂಡ 6 ಗಾಳಿ ಚೀಲಗಳು ಇರುತ್ತೆ, ಅಂದ್ರೆ 6 ಏರ್ ಬ್ಯಾಗ್ ಇರುತ್ತೆ ವೆಹಿಕಲ್ ಅಲ್ಲಿ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ 7.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. ಬರೀ 7,25,000 ನಿಮ್ ಚಾನಲ್ ಇಂದ ಬಂದೇ ಕೊಡ್ತೀವಿ. 6.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 75,000 ಕ್ಯಾಶ್ ತರಲಿ ಸರ್, ಆರಾಮ ಬೈ ಮಾಡ್ಕೊಂಡು ತಗೊಂಡೋಗ್ಲಿ ಸರ್. ಏನ್ ಸರ್ ಬೈಕ್ ಮೇಲೂ ಇಷ್ಟು ಡೌನ್ ಪೇಮೆಂಟ್ ಸಿಗೋದಿಲ್ಲ, ಕಾರಲ್ಲಿ ಖಂಡಿತವಾಗಿ ಕೊಡೋಣ ಸರ್. ಹ್ಯಾಪಿಯಾಗಿ ಹೋಗ್ಬೇಕು ಕಸ್ಟಮರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಅದೊಂದೇ ಉದ್ದೇಶ ಸರ್ ನಮ್ಗೆ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇಟಿಯೋಸ್ ಲೀವಾ. ತುಂಬಾ ಜನ ಮೈಲೇಜ್ ಗಾಡಿ ಬೇಕು ಸರ್ ನನ್ ಕಡಿಮೆ ಬಜೆಟ್ ಅಲ್ಲಿ ಅಂತ ಕೇಳ್ತಾರೆ. ಸೊ ಇಂಜಿನ್ ಕೆಪಾಸಿಟಿ ಕೂಡ 7-8 ಲಕ್ಷ ಓಡಬೇಕು, 10 ಲಕ್ಷ ಓಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಸೊ ಅಂತ ಕಸ್ಟಮರ್ಗೆ ಖಂಡಿತವಾಗಿ ಆರಾಮಾಗಿ 7-8 ಲಕ್ಷ 9 ಲಕ್ಷವರೆಗೂ ಇಂಜಿನ್ ಏನು ಪ್ರಾಬ್ಲಮ್ ಬರದೇ ಇರೋ ಓಡೋ ಅಂತ ಟೊಯಾಟಾ ಇಟಿಯೋಸ್ ಲೀವಾ. ಸೊ ಇದು ಬಂದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇರುತ್ತೆ. ಇದು ಮಿಡ್ ವೇರಿಯಂಟ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಇದೆ ಸರ್. ಮೈಲೇಜ್ ಅಂತ ಬಂದರೆ 20 ಅಬವ್ ಅಂತೂ ಆರಾಮಾಗಿ ಕೊಡುತ್ತೆ ಮೈಲೇಜು. ಸೊ ಪ್ರೈಸ್ ವೈಸ್ ಅಂತ ಬಂದರೆ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಸರ್, ಪ್ರೈಸ್ ತುಂಬ ಇರುತ್ತೆ ಅಂತ ನೀವು ಅನ್ಕೋಬೋದು. ಖಂಡಿತವಾಗಿಲ್ಲ ವೀಕ್ಷಕರೇ, ಬರೇ 3,85,000 2012 ಮಾಡಲು. ಲೋನ್ ಬೇಕಾ? 3.5 ಲಕ್ಷ ಲೋನು, 35,000 ಕ್ಯಾಶ್ ತಗೊಂಬನ್ನಿ, ಆರಾಮಾಗಿ ಬೈ ತಗೊಂಡೋಗ್ಬೋದು. ಇಟಿಯೋಸ್ ಲೀವಾ ತಗೊಂಡೋಗಿ ಟೊಯಾಟೋದು. ಅದೇ ರೀತಿ ನೀವು ಇಟಿಯೋಸ್ ಲೀವಾ ಬೇಡ ಸರ್, ನನಗೆ ಇನ್ನೊಂದು ಸ್ವಲ್ಪ ಹೈ ಎಂಡ್ ಬ್ರ್ಯಾಂಡ್ ಬೇಕು, ತಗೊಳ್ಳಿ ಸರ್. ಹೋಂಡಾ ಸಿಟಿ ಇದೆ ಸರ್, 2014 ಮಾಡಲ್ ವೆಹಿಕಲ್ ಸರ್ ಇದು. ಸೊ ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಬ್ಯಾಕ್ ವೈಫರ್, ಡಿಫಾಗೋ, ಫಾಗ್ ಲ್ಯಾಂಪ್ ಎಲ್ಲ, ಲೆದರ್ ಸೀಟು ಇನ್ಬಿಲ್ಟ್ ಎಲ್ಲ ಬರುವಂತ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಕಡಿಮೆ ಓಡಿದೆ, ಬರೀ 73,000 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದರೂ ನೀವು ಬಂದ್ರೆ ಸರ್, ಬರೇ ಎಲ್ಲೇ ಬೇಕಾದ್ರೂ ಚೆಕ್ ಮಾಡಲಿ 6 ಲಕ್ಷ 6.25 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,65,000 ಹೇಳ್ತಾ ಇದೀವಿ ಸರ್. 5,45,000 ಕೊಡ್ತೀವಿ ಸರ್ ನಿಮ್ ಚಾನಲ್ ಇಂದ ಬಂದ್ರೆ. ಲೋನ್ ಅಂತ ಬಂದ್ರೆ 5 ಲ್ಯಾಕ್ ಲೋನ್ ಮಾಡ್ಕೊಡ್ತೀವಿ ಸರ್. 45,000 ತಗೊಂಡ್ಬರ್ಲಿ ಸರ್. ಹೋಂಡಾ ಸಿಟಿ ಕಾರ್ನ ಅವ್ರದ್ದಾಗಿಸ್ಕೊಳ್ಳಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಸರ್ ಅದೇ ರೀತಿ ನೀವು 2012 ಮಾಡಲು ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಕಂಪ್ನಿಯಿಂದ ಅಲಾಯ್ ವೀಲು, ಬ್ರ್ಯಾಂಡ್ ನ್ಯೂ ಟೈರು ವಿತ್ ಲೆದರ್ ಸೀಟು ಎಲ್ಲ ಇದೆ ಸರ್. ಇದು ಪ್ರೈಸ್ ವೈಸ್ ಅಂತ ಎಲ್ಲ ಬೇಕನ್ನೋ ಚಾಲೆಂಜಿಂಗ್ ಪ್ರೈಸ್ ಚೆಕ್ ಮಾಡಲಿ. 4.25 ಲಕ್ಷ ಇದೆ ವೀಕ್ಷಕರೇ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಏನಾದ್ರು ಬಂದ್ರೆ ನಿಮ್ಗೆ ಬರೇ 3,85,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೇ 3,65,000 ಈ ವೆಹಿಕಲ್ ಕೊಡ್ತೀವಿ ಸರ್. 3,65,000 ಈ ವೆಹಿಕಲ್ 65,000 ಗಾಡಿ ಇದು ತಗೊಂಡ್ಬಂದ್ರೆ ಸರ್ 65 ಬೇಡ ಸರ್, 15,000 ತಗೊಂಬರ್ಲಿ. 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ವೀಕ್ಷಕರಿಗೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಅದೇ ರೀತಿ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರೆ ಸರ್, ನನಗೆ ಎಲ್ಲ ನೀವು 2 ಲಕ್ಷ 2.5 ಲಕ್ಷ 3 ಲಕ್ಷದ ಒಳಗಡೆ ಯಾವುದೋ ಡೀಸೆಲ್ ವೆಹಿಕಲ್ ತೋರಿಸ್ತಾ ಇಲ್ಲ ಸರ್, ಎಲ್ಲ 3 ಲಕ್ಷದ ಮೇಲೆ ತೋರಿಸ್ತಾ ಇದ್ದೀರಾ ಅಂತ. ಖಂಡಿತವಾಗಿ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಗಾಡಿ ಅಂತಾನೆ ಹೇಳ್ಬೋದು. ಫೋರ್ಡ್ ಫಿಗೋ ಟೈಟಾನಿಯಂ ಪ್ಲಸ್ ಸರ್,
ಇದರಲ್ಲೂ ಕೂಡ ನಿಮಗೆ ಬ್ಯಾಕ್ ವೈಫರ್ ಡಿಫಾಗರ್ ಫಾಗ್ ಲ್ಯಾಂಪ್ ಕಂಪ್ನಿಯಿಂದ ಇನ್ಬಿಲ್ಡ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ. ಸೊ ಇದರಲ್ಲಿ ಕಂಪ್ನಿಯಿಂದ ಅಲಾಯ್ ವೀಲ್ ಬರ್ತದೆ, ಒಳ್ಳೆ ಟೈರ್ಸ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಕೂಡ. 2011 ಮಾಡಲ್ ಆದ್ರೂ ಸಿಂಗಲ್ ಓನರ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಬರೀ 2,65,000 ಹೇಳ್ತಾ ಇದೀವಿ ಸರ್. ಬರೀ 2.5 ಲಕ್ಷಕ್ಕೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಕೊಡ್ತೀವಿ ಸರ್. ಆರಾಮಾಗಿ 20 ರಿಂದ 25 ಮೈಲೇಜ್ ಬರುವಂತ ವೆಹಿಕಲ್ ಡೀಸೆಲ್ ವೇರಿಯಂಟ್ ಗಾಡಿ ಸರ್. 2,50,000ಗೆ ನಿಮಗೆ ಗಾಡಿ ಸಿಗುತ್ತೆ. ಖಂಡಿತವಾಗಿ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 1.5 ರಿಂದ 1.25 ಲಕ್ಷದವರೆಗೂ ಲೋನು. 60 ರಿಂದ 70,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ವೀಕ್ಷಕರು ಹ್ಯಾಪಿಯಾಗಿ ತಗೊಂಡು. ಇದು ಯಾವ್ದು ಸರ್ 85 PS ಸರ್? ಇದು ಬಂದು 85 PS 2015 ಮಾಡಲು. ತುಂಬಾ ಜನ ಸರ್ ನನಗೆ ಆಟೋಮೆಟಿಕ್ ಬೇಡ ಸರ್ ಡೆಸ್ಟರ್ ಅಂತಾರೆ. ಸೊ ಅವ್ರಿಗೆ ಮ್ಯಾನ್ಯಲ್. ಸೊ ನನಗೆ ವೈಟ್ ಬೇಡ ಅಂತಾರೆ. ಸೊ ವೈಟ್ ಬೇಡ ಅಂದ್ರೆ ಈ ಕಲರ್ ಕೊಡ್ತೀವಿ, ಆರಾಮಾಗಿ ತಗೊಂಡು ಹೋಗ್ಬೋದು. 2015 ಮಾಡಲು ಡೀಸೆಲ್ ವೇರಿಯಂಟ್ 85 PS 20 ರಿಂದ 25 ಮೈಲೇಜ್ ಬರುವಂತ ಗಾಡಿ ಇದು ಕೂಡ. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಹೊಸ ಟೈರ್ಸ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಸರ್ ಇದು. ನೀವು ನೋಡ್ತಾ ಇರ್ಬೋದು ಎಲ್ಲ ಇದರಲ್ಲಿ ಪ್ರತಿಯೊಂದು ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಎಲ್ಲ ಪ್ರತಿಯೊಂದು ಇದರಲ್ಲಿ ಇನ್ಬಿಲ್ಟ್ ಬಂದ್ಬಿಡ್ತದೆ. ಓಕೆ, ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಎಷ್ಟಾಗಿರುತ್ತೆ ಸರ್? ಕಿಲೋಮೀಟರ್ ಬಂದ್ಬಿಟ್ಟು ಬರೀ 89,000 ರನ್ ಆಗಿದೆ ಸರ್. 89,000. ಪ್ರೈಸ್ ಏನು ಹೇಳ್ತಿರೋದು ಸರ್? ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಇದರಲ್ಲಿ ಸರ್ ಎಲ್ಲೇ ಬೇಕಾದ್ರೆ ವೀಕ್ಷಕರು ಚೆಕ್ ಮಾಡ್ಬೋದು. 6.5 ಲಕ್ಷ ಇದೆ 15 ಮಾಡಲು. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೀ 5,85,000ಕ್ಕೆ ನಾವು ವೆಹಿಕಲ್ ಕೊಡ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಆರಾಮಾಗಿ 5,75,000ಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡು ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ವ್ಯಾಗನರ್ ಸರ್. ನೀವು ಆಗ್ಲೇ 16 ಮಾಡಲು ತೋರಿಸೋಣ, ನಮ್ಮ ಕೈಗೆ ಇಟ್ಕೋ ಬಜೆಟ್ ಅಲ್ಲಿ ಇಲ್ಲ ಅನ್ನೋರಿಗೆ ಖಂಡಿತವಾಗಿ ವೀಕ್ಷಕರೇ 2007 ಮಾಡಲು 5 ವರ್ಷ FC 1 ವರ್ಷ ಇನ್ಸೂರೆನ್ಸ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿದೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡುವಂತ ಗಾಡಿ ಇದು ಕೂಡ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಓಕೆ, ಹಾಗೆ ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಯಾವ ತರ ಬರುತ್ತೆ ಅಂತ. ಇವನ್ ಆಫ್ಟರ್ ಮಾರ್ಕೆಟ್ ಸ್ಕ್ರೀನು ಹಾಕಿದಾರಲ್ಲ ಸರ್? ಹೌದು ಹೌದು, ಖಂಡಿತ ಖಂಡಿತ. ಓಕೆ, ಸೊ ಅದೇ ರೀತಿ ನೀವು ವೀಕ್ಷಕರೇ 2007 ಮಾಡಲು 4-5 ಓನರ್ ಆಗಿರ್ತಾರೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸಿಂಗಲ್ ಓನರೇ ಗಾಡಿ ವೆಹಿಕಲ್. ಎಲ್ಲ ಜಾಸ್ತಿ ಇರುವಂತ ಗಾಡಿಗಳು. ಇದು 2007 ಆದ್ರೂ ಕೂಡ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ವೈಸ್ ಅಂತ ಬರೇ 1,95,000 ಕೊಡ್ತೀವಿ ವೀಕ್ಷಕರೇ. ವೆಹಿಕಲ್ ತುಂಬಾ ಜೆನ್ಯೂನ್ ಆಗಿದೆ. ಖಂಡಿತವಾಗಿ ಆಪರ್ಚುನಿಟಿನೇ ಅಂತಾನೆ ಹೇಳ್ಬೋದು. ಬಂದು ತಗೊಂಡೋಗಿ ವೀಕ್ಷಕ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಈಗ ಪೆಟ್ರೋಲ್ ವೆಹಿಕಲ್ ನೋಡೋದ ಸರ್, ನಮ್ಗೆ ಡೀಸೆಲ್ ಬೇಕು ಸರ್ ಬಲೆನೋದಲ್ಲಿ ಏನೋರಿಗೆ ಒಳ್ಳೆ ವೆಹಿಕಲ್. 2018 ಮಾಡಲು ಸರ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. AC ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್ ವಿತ್ ಸ್ಟೇರಿಂಗು, ಒಳ್ಳೆ ಲೆದರ್ ಸೀಟು ಎಲ್ಲ ಇರುವಂತ ವೆಹಿಕಲ್ ಸರ್. ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ವೆಹಿಕಲ್ ಅಲ್ಲಿ. ಪ್ರೈಸ್ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸೊ ಎಲ್ಲೂ ಬೇಕಾದ್ರೂ ಚೆಕ್ ಮಾಡ್ಲಿ ವೀಕ್ಷಕರು. 2018 ಮಾಡಲು ಡೀಸೆಲ್ ವೆಹಿಕಲ್ ತಗೊಂಡು 7 ರಿಂದ 7.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಒಂದೇ ಪ್ರೈಸ್ 6.5 ಲಕ್ಷ ಕೊಡ್ತೀವಿ ಸರ್. ಲೋನ್ ಬೇಕಾ ಸರ್? 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಬರೀ 50,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್? ಸರ್ ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ಬೋದು 2011 ಮಾಡಲು 12 ರಿಜಿಸ್ಟ್ರೇಷನ್ ವರ್ಣ ಕಾರು. ಸೊ ಇದು ಕೂಡ EX ವೇರಿಯಂಟ್ ಅಂದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಹಾಕಿದ್ದಾರೆ. ಒಳ್ಳೆ ಲೆದರ್ ಸೀಟ್ ಇದೆ. ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗು ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. ಡ್ಯೂಯಲ್ ಟೋನ್ ಇದೆ. ಓಕೆ, ಸೊ ಇದು ಅದೇ ರೀತಿ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್. ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಚಾಲೆಂಜಿಂಗ್ ಪ್ರೈಸು. ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ 2011 ಮಾಡಲು ಇವತ್ತು 10 ಮಾಡಲು ಒಂದು ಯಾರಾದ್ರೂ ವರ್ಣ ತಗೊಂತಾರೆ ಅಂದ್ರೆ ಸರ್ ಇವತ್ತು 3.5 ಲಕ್ಷ 4 ಲಕ್ಷ ಈ ತರ ಇದೆ ಟ್ರಾನ್ಸ್ಮಿಷನ್ಗೆ. ಸೊ ನಮ್ಮಲ್ಲಿ ಸರ್ 2011 ಮಾಡಲು ವರ್ಣ ಫ್ಲೂಡಿಕು ಸರ್ 3,45,000 ಕೊಡ್ತೀನಿ ಸರ್. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲಿಂದ ಬರೇ 3,30,000 ವೆಹಿಕಲ್ ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ತೊಗೊಂಬರ್ಲಿ, ಆರಾಮಾಗಿ ವರ್ಣ ಫ್ಲೂಡಿಕು ಡೀಸೆಲ್ ಗಾಡಿ ತೊಗೊಂಡೋಗಿ ಸರ್. ಓಕೆ, ಹಾಗೆ 2 ಗಾಡಿ ಇರೋದು ಸರ್. ಯಾವ್ದು ಮಾಡೋಣ? ಕ್ವಿಟ್ ಮಾಡೋಣ ಸರ್? ಮಾಡಿ ಸರ್, ಎಲ್ಲಾ ವೆಹಿಕಲ್ ವೀಕ್ಷಕರಿಗೋಸ್ಕರನೇ ಇರುವಂತ ಗಾಡಿ. ಕ್ವಿಟ್ ಬೇಕಾದ್ರೆ ಕ್ವಿಟ್ ತಗೊಳ್ಳಿ, ಸ್ವಿಫ್ಟ್ ಬೇಕಾದ್ರೆ ಸ್ವಿಫ್ಟ್ ತಗೊಳ್ಳಿ. ಯಾಕೆಂದ್ರೆ ಕುದುರೆನೂ ಅವ್ರದೇ, ಮೈದಾನನೂ ಅವ್ರದೇ. ವೀಕ್ಷಕರು ಯಾವ ಚಾರ್ಜ್ ಮಾಡ್ತಾರೆ ಅದನ್ನ ಕೊಡೋದು ನಮ್ಮ ಕರ್ತವ್ಯ ಅಷ್ಟೇ. ಖಂಡಿತ ಸರ್. ಗಾಡಿ ಯಾವ್ದೇ ಆಗಿದ್ರು ಓಡಿಸೋರು ಅವರಾಗಿರ್ಬೇಕು ಖಂಡಿತವಾಗಿ ಸರ್. ಅದೇ ರೀತಿ ಇದು ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ನಿಮ್ಗೆ ಕ್ವಿಡ್. ಇದು 2016 ಮಾಡಲು. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ RXT ವೇರಿಯಂಟ್. ಇದು ಕೂಡ ಟಾಪ್ ಎಂಡ್ ಆಗಿರುತ್ತೆ. ಸೊ ಒಳ್ಳೆ ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. ನೀವು ನೋಡ್ತಾ ಇರೋದು ವೈಟ್ ಕಲರ್ ಗಾಡಿ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 3,45,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3,25,000 ಮಾಡ್ಕೊಡ್ತೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 2,70,000 ಲೋನೇ ಮಾಡ್ಕೊಡ್ತೀವಿ ಸರ್. ಮಿಕ್ಕಿದ್ದು 40 ರಿಂದ 45,000 ಕೊಟ್ಟರೆ ಸಾಕು.
ಆರಾಮಾಗಿ ವೆಹಿಕಲ್ ಅವ್ರು ಹಾಕಿಸ್ಕೋಬೋದು ಸರ್. ಅದೇ ರೀತಿ ಸ್ವಿಫ್ಟ್ ಸರ್. ಸೊ 2018 ಮಾಡಲು ತಗೊಳ್ಳೋ ಆಸೆ ಇದೆ ಸರ್, ನನಗೆ ಓಲ್ಡ್ ಶೇಪ್ ಬೇಕು, ನ್ಯೂ ಶೇಪ್ ಬೇಡ ಅನ್ನೋರಿಗೆ ಖಂಡಿತವಾಗಿ ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಬರೀ 48,000 ರನ್ ಆಗಿದೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ VXI ಆಪ್ಷನಲ್ ಆಗಿರೋದ್ರಿಂದ ಸಿಂಗಲ್ ಏರ್ ಬ್ಯಾಗ್ ಕೂಡ ಇದ್ರಲ್ಲಿ ವೆಹಿಕಲ್ ಅಲ್ಲಿ ಬರುತ್ತೆ ಸರ್. ಓಕೆ, ಹಂಗೆ ಪ್ರೈಸ್ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಇದು ಎಲ್ಲೇ ಬೇಕಾದ್ರೂ ವೀಕ್ಷಕರು ಚೆಕ್ ಮಾಡ್ಬೋದು. ಇವತ್ತು ಈ ಶೇಪ್ ಅಲ್ಲಿ 7,06,80 ಈ ತರ ಇದೆ. ಸೊ ನಮ್ಮ ಶೋರೂಮ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6,45,000 ಹೇಳ್ತಾ ಇದೀವಿ. ಬರೀ 6,30,000ಕ್ಕೆ ಈ 2018 ಮಾಡೋ ಸಿಂಗಲ್ ಓನರು 48,000 ಓಡುವಂತ ಪೆಟ್ರೋಲು ಸಿಂಗಲ್ ಏರ್ ಬ್ಯಾಗ್ ಇರುವಂತ ವೆಹಿಕಲ್ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 30,000 ಡೌನ್ ಪೇಮೆಂಟ್ ತಗೊಂಬರ್ಲಿ ಆರಾಮಾಗಿ